ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೋದು ಮತ್ತು ನಾನು ಹಾಕ್ತೇನೆ ಅಂತ ತೋರಿಸ್ತೇನೆ. ನಾನು ಮೊದಲಿಗೆ ಒಣಗಿದ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇದಕ್ಕಿಂತ ಮೊದಲಿಗೆ ಹಸುವಿನ ಸೆಗಣಿದು ಫರ್ಟಿಲೈಸರ್ ಮಾಡಿ ಹಾಕಿದ್ದೆ. ಬಟ್ ಇವಾಗ ಈ ಥರ ಹಾಕುವ ಅಂತ ಟ್ರೈ ಮಾಡ್ತಾ ಇದ್ದೇನೆ. ಬಟ್ ಇದು ನನಗೆ ತುಂಬ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಹಸುವಿನ ಗೊಬ್ಬರ ಇಲ್ಲ, ಹಾಗಾಗಿ ನಾನು ಹೀಗೆ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಯಾಕಂದರೆ ನಾವು ಸೆಗಣಿ ತಂದದ್ದು, ಹಸುವಿನ ಗೊಬ್ಬರ ತಂದರೆ ಅದರಲ್ಲಿ ಸ್ವಲ್ಪ ಸೊಪ್ಪಿರ್ತದೆ ಮತ್ತು ಸ್ವಲ್ಪ ಸೆಗಣಿ ಇರ್ತದೆ. ಹಣಕ್ಕಾಗಿ ತುಂಬ ಗೊಬ್ಬರವನ್ನು ಮಾಡಿರ್ತಾರೆ. ಹಾಗಾಗಿ ನಾವು ಈ ಥರ ಮಾಡಿದರೆ ನಮಗೆ ಸಹ ಲಾಭ ಆಗ್ತದೆ ಕೂಡ. ನಾವು ಸೆಗಣಿಯನ್ನೇ ತಗೊಂಡು ಬಂದರೆ ನಮಗೆ ಲಾಭ ಆಗ್ತದೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ನಮ್ಮ ಮನೆ ಹತ್ತಿರನೇ ಇದೆ ಕಾಡು, ಹಾಗಾಗಿ ನನಗೆ ಈಸಿಯಲ್ಲಿ ಎಲೆಗಳನ್ನು ತಗೊಂಡು ಬರಲಿಕ್ಕೆ ಈಸಿ ಆಗುತ್ತೆ. ನಾವು ಒಣ ಎಲೆಗಳನ್ನು ತೆಗೆಯುವಾಗ ತುಂಬ ಜಾಗ್ರತೆಯಿಂದ ತೆಗಿಬೇಕಾಗ್ತದೆ. ಯಾಕಂತ ಹೇಳಿದರೆ ಒಣ ಎಲೆ ಅಡಿಯಲ್ಲಿ ಒಂದು ಚಿಕ್ಕ ಹಾವು ಇರ್ತದೆ, ಅದು ನಮಗೆ ಕಾಣೋದಿಲ್ಲ. ಎಲೆದೇ ಕಲರ್ ಇರ್ತದೆ, ಅದು ಒಂದು ಮಡಚಿ ಸುತ್ತಿ ಕೂತಿರ್ತದೆ. ಅದು ರಾತ್ರಿಯಲ್ಲಿ ಶಾರ್ಪ್ ಇರ್ತದೆ ಹೇಳ್ತಾರೆ, ನನಗೆ ಸರಿ ಗೊತ್ತಿಲ್ಲ. ಆದರೆ ಅದು ನಮಗೆ ಜಂಪ್ ಮಾಡ್ತದೆ. ಅದು ಕಚ್ಚಿದರೆ ತುಂಬ ಪಾಯ್ಸನ್ನ ಏನೋ ಹೇಳ್ತಾರೆ. ಯಾಕಂತ ಹೇಳಿದರೆ ಅದು ಕಚ್ಚಿದರೆ ಕೊಳಿತದೆ ಕೈಯೆಲ್ಲ ಹೇಳ್ತಾರೆ. ಹಾಗಾಗಿ ಅದು ನಾವು ಎಲೆಗಳನ್ನು ತೆಗೆಯುವಾಗ ಗ್ಲೌಸ್ ಹಾಕಬೇಕು ಒಂದು. ಇನ್ನೊಂದು, ನಾವು ಸ್ಟಿಕ್ಕಿಂದ ಎಲೆಗಳನ್ನು ಒಟ್ಟು ಮಾಡಬೇಕು, ಆವಾಗ ಹಾವಿದ್ರೆ ಕಾಣಿಸ್ತದೆ. ಹಾಗಾಗಿ ನಾನು ಹೀಗೆ ಡೈರೆಕ್ಟಾಗಿ ತೆಗಿದ್ದೇನೆ, ನನಗೆ ಅಭ್ಯಾಸ ಆಗಿದೆ ತೆಗೆದು. ನಾವು ಇದರಲ್ಲಿ ಹಸಿಸೆ ಎಲ್ಲ ಇದ್ದರೆ ಮತ್ತು ಡೈರೆಕ್ಟಾಗಿ ನಾವು ತಗೊಳ್ಬಾರ್ದು, ಅದು ಡಿಕಂಪೋಸ್ಟ್ ಆಗೋದಿಲ್ಲ. ನಾನೀಗ ಆಲ್ಮೋಸ್ಟ್ 1.5 ಪಾಟ್ ಆಗುವಷ್ಟು ಎಲೆಯನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಾನು ತಗೊಂಡು ಹೋಗ್ತಿದ್ದೇನೆ ಈಗ ಮನೆಗೆ. ನಾನು ಫಸ್ಟಿಗೆ ತಗೊಂಡು ಹೋಗಿಬಿಟ್ಟು ಅದು ಯಾವ ರೀತಿ ಹಾಕಬೇಕಂತ ನಿಮಗೆ ಹೇಳ್ತೇನೆ. ನಮ್ಮ ಮನೆಗೆ ಹತ್ತಿರ ಆಗ್ತದೆ, ಒನ್ ಮಿನಿಟಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಆಗ್ತದೆ, ಅಷ್ಟು ಹತ್ತಿರ ಉಂಟು ಕಾಡು. ಹಾಗಾಗಿ ನನಗೆ ಈಸಿ ಆಗ್ತದೆ. ನಮಗೆ ಇದು ಅಲ್ಲದೆ ನಮಗೆ ಕಾಂಪೋಸ್ಟ್ ಕೂಡ ಮಾಡುವ, ಲೀಫ್ ಕಾಂಪೋಸ್ಟು ಅಥವಾ ಸೆಗಣಿದು ಕಾಂಪೋಸ್ಟ್ ಮಾಡೋದಾದರೆ, ಕೌ ಡೌನ್ ಕಾಂಪೋಸ್ಟ್ ಮಾಡೋದಾದರೆ ನಮಗೆ ಇದು ಈಸಿ ಆಗ್ತದೆ. ಯಾಕಂತ ಹೇಳಿದರೆ ನಮಗೆ ತುಂಬ ಹತ್ತಿರದಲ್ಲಿ ನಮಗೆ ಎಲೆಗಳು ಸಿಗ್ತದೆ. ಹಾಗಾಗಿ ನಾನು ಇಲ್ಲಿ ಎಲ್ಲ ಮಾಡ್ತೇನೆ, ಎಲ್ಲದಕ್ಕೂ ಗಿಡಕ್ಕೆಲ್ಲ ನಾನೇ ಇದು ಮಾಡ್ತೇನೆ, ಕಾಂಪೋಸ್ಟ್ ಮಾಡ್ತೇನೆ. ಹಾಗಾಗಿ ಇವತ್ತು ಈ ರೀತಿ ಮಾಡುವ ಅಂತ ಎಣಿಸಿದ್ದೇನೆ. ನಾವು ಕಾಂಪೋಸ್ಟ್ ಮಾಡಲಿಕ್ಕೆ ಹೋದರೆ ನನಗೆ 1.5-2 ತಿಂಗಳು 3 ತಿಂಗಳು ಹಾಗೆ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಈ ರೀತಿ ನಾನು ಗೊಬ್ಬರ ಹಾಕ್ಬೋದು ಅಂತ ಟ್ರೈ ಮಾಡಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ಗೊಬ್ಬರ ಮಾಡಿ ಹಾಕಲಿಕ್ಕೆ ಹೋದರೆ ತುಂಬ ಲೇಟ್ ಆಗ್ತದೆ. ಹಾಗಾಗಿ ನಾನು ಮಲ್ಲಿಗೆ ಗಿಡದ ಬುಡವನ್ನು ಮೊದಲು ಕ್ಲೀನ್ ಮಾಡಿದ್ದೇನೆ, ಹುಲ್ಲು ಮತ್ತು ಅದರ ಎಲೆಗಳನ್ನೆಲ್ಲ ತೆಗೆದಿದ್ದೇನೆ. ಮಲ್ಲಿಗೆ ಗಿಡವನ್ನು ಒಂದು ದಾರದ ಸಹಾಯದಿಂದ ಕಟ್ಟಿದ್ದೇನೆ ಚೆಂದ ಮಾಡಿ. ಯಾಕಂದರೆ ನಾವು ಅದನ್ನು ಹಾಕುವಾಗ ಅದು ನಮಗೆ ಅಡೆತಡೆ ಆಗಬಾರ್ದು ಅಂತೇಳಿ ನಾವು ಫಸ್ಟಿಗೆ ಒಂದು ಲೇಯರ್ ಫುಲ್ಲು ಒಣ ಎಲೆಗಳನ್ನು ಹಾಕ್ತಿದ್ದೇನೆ. ಎಲೆಗಳನ್ನು ಹಾಕುವಾಗ ನಮಗೆ ಅಡೆತಡೆ ಬರಬಾರ್ದು ಅಂತ ಈ ಥರ ಕಟ್ಟಿದ್ದೇನೆ ನೋಡಿ, ದಾರದ ಸಹಾಯದಿಂದ ಕಟ್ಕೊಂಡಿದ್ದೇನೆ. ನಾನೀಗ ಒಂದು ಲೇಯರ್ ಫುಲ್ ಎಲೆಗಳನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಮತ್ತು ಸೆಗಣಿಯನ್ನು ಚಿಕ್ಕದಾಗಿ ಹುಡಿ ಮಾಡಿ ಹಾಕ್ತೇನೆ. ಅದು ಇದರ ಜೊತೆಗೆ ಸೇರಿ ಡಿಕಂಪೋಸ್ಟ್ ಕೂಡ ಆಗುತ್ತೆ. ನಾವು ಗೊಬ್ಬರ ಹಾಕಿದಾಗ ಎಷ್ಟು ಇದು ಬರುತ್ತೆ ಹಾಗೆ ಬರುತ್ತೆ ನಮಗೆ. ಇದಕ್ಕೆ ಮೇಲಿಂದ ನೋಡಿ, ನಾನು ಒಣಗಿದ ಸಗಣಿಯನ್ನು ನಾನು ತಗೊಳ್ತಾ ಇದ್ದೇನೆ. ನಾವು ಸೆಗಣಿ ತಂದು ತುಂಬ ದಿನ ಆಯಿತು, ಹಾಗಾಗಿ ಬಿಸಿಲಿಗೆ ಒಣಗಿದ್ದು ಮಾತ್ರ ತಗೊಳ್ತಿದ್ದೇನೆ ನಾನು. ನೋಡಿ ತಗೊಂಡಾಯಿತು. ಈಗ ನಾನು ಹುಡಿ ಮಾಡಿ ಹಾಕ್ತಿದ್ದೇನೆ ನೋಡಿ, ನಾನು ಹುಡಿ ಮಾಡಿ ಹಾಕ್ತೇನೆ. ನಾವು ಇದಕ್ಕೆ ಮೇಲಿಂದ ಮತ್ತೆ ಒಂದು ಲೇಯರ್ ಫುಲ್ಲು ಅದಕ್ಕೆ ಎಲೆಗಳನ್ನು ಹಾಕಬೇಕು. ಇದರ ಜೊತೆಯಲ್ಲಿ ನಾವು ಬೇರೆ ಫರ್ಟಿಲೈಸರ್ ಏನಾದರೂ ಹಾಕ್ಬೋದು. ಶೇಂಗಾ ಹಿಂಡಿ ಮತ್ತು ಕಹಿಬೇವಿನ ಹಿಂಡಿದು ಹಾಕ್ಬೋದು. ಯಾಕಂದರೆ ಅದರಿಂದ ಗೆದ್ದಲು ಬರುವುದಿಲ್ಲ. ಶೇಂಗಾ ಹಿಂಡಿ ನಮಗೆ ಒಂದು ಹೂ ಬಿಡಲಿಕ್ಕೆ ಸಹಾಯ ಆಗುತ್ತೆ, ಮತ್ತು ಕಹಿಬೇವಿನ ಹಿಂಡಿ ನಮಗೆ ಗೆದ್ದಲು ಬರೋದೇ ಹಾಗೆ ನೋಡ್ಕೊಳ್ತದೆ, ಕಹಿ ಅಲ್ಲ ಅದು. ಹಾಗಾಗಿ ಯಾವುದೇ ಹುಳದ್ದು ಸಮಸ್ಯೆ ಬರೋದಿಲ್ಲ. ಇದಕ್ಕೆ ನೋಡಿ, ನಾನು ಮೇಲಿಂದ ನೀರು ಹಾಕ್ತಾ ಇದ್ದೇನೆ. ಡೈಲಿ ಈ ರೀತಿ ನೀರು ಹಾಕಿದಾಗ ಅದು ಡಿಕಂಪೋಸ್ಟ್ ಆಗುತ್ತೆ. ನಾವು ಗೊಬ್ಬರ ಹೇಗೆ ಮಾಡ್ತೇವೆ ಮನೆಯಲ್ಲಿ ಹಾಗೆಯೇ ಆಗುತ್ತೆ. ಇದಕ್ಕೆ ಸೆಗಣಿದು ಎಲ್ಲ ಇದನ್ನು ಬಿಟ್ಕೊಳ್ತದೆ. ಹಾಗಾಗಿ ನಾನು ಎಲ್ಲ ಗಿಡ ಮಾಡಿದ್ದನ್ನು ನಾನು ನಿಮಗೆ ವಿಡಿಯೋ ಮಾಡಲಿಲ್ಲ, ಲಾಂಗ್ ಆಗ್ತದೆ ವಿಡಿಯೋ. ಲಾಂಗ್ ಆದಾಗ ನಿಮಗೆ ನೋಡಲಿಕ್ಕೆ ಸಹ ಬೋರ್ ಆಗ್ತದೆ. ಹಾಗಾಗಿ ನಾನು ಒಂದು ಗಿಡ ಮಾಡಿದ್ದನ್ನು ಮಾತ್ರ ತೋರಿಸ್ತಿದ್ದೇನೆ. ನೋಡಿ, ನನ್ನ ಎಲ್ಲ ಗಿಡನೂ ಆಗಿದೆ. ಕಂಪ್ಲೀಟ್ ಆಗಿದೆ. ನೆಲದಲ್ಲಿ ಒಂದು 19 ಗಿಡ ಏನೋ ಇದೆ ನೆಲದಲ್ಲಿ. ಹಾಗಾಗಿ ಅದೆಲ್ಲ ಗಿಡನೂ ಆಯಿತು. ನನಗೆ ಈ ಗಿಡ ನೋಡುವಾಗಲೇ ತುಂಬ ಖುಷಿ ಆಗ್ತಾ ಉಂಟು. ಹಾಗಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.